ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನಿವತ್ತು ಗುರುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಬೆಳಿಗ್ಗೆನೆ ಪೂಜೆ ಮಾಡಿದ್ದೆ. ಇವತ್ತು ಗುರುಪುಷ್ಯಾಮೃತ ಯೋಗ ಇದ್ದಿದ್ದರಿಂದ ನಾನು ಮನೇಲಿ ಪೂಜೆ ಮಾಡಿ ಆಮೇಲೆ ರಾಯರ ಮಠಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಗುರುಪುಷ್ಯಾಮೃತ ಯೋಗ ಒಂದು ತುಂಬಾನೇ ವಿಶೇಷವಾದ ದಿನ. ಅವತ್ತು ರಾಯರಿಗೆ ಪೂಜೆ ಮಾಡೋಕ್ಕೆ ತುಂಬಾನೇ ಒಂದು ಶುಭ ದಿನ ಅಂತ ಹೇಳ್ಬೋದು. ಸೊ ಅವತ್ತು ಬೆಳಗ್ಗೆನೆ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಇತ್ತಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ, ಬೆಳಗ್ಗೆನೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಮಲ್ಟಿಗ್ರೇನ್ ದೋಸೆ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಜೊತೆಗೆ ನನ್ನ ಮಗಳಿಗೆ ಕ್ಯಾರೆಟು, ಪಾಲಕ್ ಸೊಪ್ಪು, ದಾಲ್, ಟೊಮೆಟೊ ಎಲ್ಲ ರೈಸ್ ಎಲ್ಲ ಹಾಕಿ ಒಂದು ಕಿಚಡಿನ ಮಾಡಿಕೊಟ್ಟಿದ್ದೆ. ಸೊ ಎಲ್ಲ ಮುಗಿಸಿ ನಮ್ಮನೆಯಿಂದ 20 ಮಿನಿಟ್ಸ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಜಯನಗರದಲ್ಲಿರುವಂಥ ರಾಯರ ಮಠ ಎಲ್ರಿಗೂ ಗೊತ್ತಿರ್ಬೋದು. ಇವಾಗಂತೂ ತುಂಬಾನೇ ಫೇಮಸ್ಸು. ಎಷ್ಟು ಜನ ಇದ್ರು ಅಂತಂದ್ರೆ ಬೈಕ್ ಪಾರ್ಕ್ ಮಾಡೋಕ್ಕೆ ನಮ್ಗೆ ಜಾಗನೇ ಇರಲಿಲ್ಲ. ತುಂಬಾ ದೂರ ಹೋಗಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಅಷ್ಟು ರಶ್ ಇತ್ತು ದೇವಸ್ಥಾನದಲ್ಲಿ. ಯಾವಾಗಲೂ ಆ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ಪಾಪು ಬೈಕಲ್ಲೇ ಮಲ್ಕೊಬಿಟ್ಟಿದ್ಲು, ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಅವಳನ್ನ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಅನ್ಕೊಂಡಿದ್ದೆ ನಾನು ಇವತ್ತು ರಾಯರ ಮಠಕ್ಕೆ ಹೋಗ್ಬೇಕು ಅಂತ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ರಾಯರ ಮಠ, ಈ ಒಂದು ಜಯನಗರದ ರಾಯರ ಮಠ ಅಂತೂ ಇವಾಗ ಇತ್ತೀಚೆಗೆ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ತುಂಬಾ ಜನ ಇಲ್ಲಿ ಬರ್ತಾರೆ. ತುಂಬಾ ಫೇಮಸ್ ಆಗಿದೆ ಇದು. ನಾನು 2 ಇಯರ್ಸ್ ಆಗಿತ್ತು, ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಆ ಟೈಮಲ್ಲಿ ನಾನು ಇಲ್ಲಿ ಬಂದಿದ್ದು. ಆಮೇಲೆ ನಾನು ಹೋಗೇ ಇರಲಿಲ್ಲ, ಮಗು ಆದ್ಮೇಲೆ ಹೋಗೇ ಇರಲಿಲ್ಲ. ಸೊ ನನ್ನ ಮಗಳೂ ಅಷ್ಟೇ, ಇದೇ ಫಸ್ಟ್ ಟೈಮ್ ನಾನು ರಾಯರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ತುಂಬಾನೇ ಸ್ಪೆಷಲ್ ದಿನ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ದರ್ಶನ ಕೂಡ ಆಯಿತು. ಮುಂಚೆ ಎಲ್ಲ ಸ್ವಲ್ಪ ಅಂದರೆ ಚೇಂಜಸ್ ಮಾಡಿದ್ದಾರೆ. ಮುಂದೆ ಒಂದು ಫ್ರಂಟಲ್ಲೇ ಒಂದು ರಾಯರ ಒಂದು ವಿಗ್ರಹವನ್ನು ಇಟ್ಟಿದ್ರು. ಅದಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಅದನ್ನ ರಾಯರ ಮಠ ಅಂದರೆ ಬೃಂದಾವನದ ಹಿಂದೆ ಒಂದು ಹಾಲ್ ಇದೆ, ಅಲ್ಲಿ ಆ ಒಂದು ವಿಗ್ರಹನ ಇಟ್ಟಿದ್ದಾರೆ. ಸೊ ಅಲ್ಲಿ ಆರಾಮ್ಸೆ ದರ್ಶನ ಮಾಡ್ಬೋದು ಅಂತ. ಸೊ ಅದೇ ರೀತಿ ನಾವಂತೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆರಾಮ್ಸೆ ದರ್ಶನ ಮಾಡಿದ್ವಿ. ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಹೆಂಗ್ ಅನ್ಸುತ್ತೆ ಅಂದ್ರೆ, ಏನೋ ಒಂಥರ ರಾಯರೇ ಕೂತಿದಾರೆ ಅಲ್ಲಿ, ಯಾರೋ ಮನುಷ್ಯರೇ ಕೂತಿದ್ದಾರೆ, ಎದ್ದು ಬರೋಂಗಿದೆ ನಿಜವಾಗ್ಲೂ. ಅದಂತೂ ಒಂಥರ ಕಣ್ ತುಂಬ್ಕೋಬೇಕು ಅನ್ಸುತ್ತೆ ಅದನ್ನ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ರೆ. ಸೊ ಇವಾಗ ಹೋಗ್ತಾ ಇದೀವಿ, ಇವಾಗ ಎಂಟರ್ ಆಗ್ತಾ ಇದೀವಿ. ಸೊ ಇಲ್ಲೇ ಫ್ರಂಟ್ ಅಲ್ಲಿ ಮೊದಲು ಎಂಟರ್ ಆಗಿದ ತಕ್ಷಣನೇ ರಾಯರ ಒಂದು ವಿಗ್ರಹವನ್ನು ಇಟ್ಟಿದ್ರು, ಇವಾಗ ಇಟ್ಟಿಲ್ಲ. ಸೊ ನೀವು ಕೂಡ ಇವಾಗ ಬೃಂದಾವನ ಮತ್ತೆ ರಾಯರ ದರ್ಶನವನ್ನ ಮಾಡ್ಬೋದು. ಇದಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಹೋದ್ರೆ ಒಳ್ಳೆ ಮಿನಿ ಮಂತ್ರಾಲಯ ತರನೇ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಒಂದು ಅಲಂಕಾರ ಮಾಡಿರ್ತಾರೆ. ಏನೋ ಒಂಥರ ಪೀಸ್ ಅನ್ಸುತ್ತೆ ಇಲ್ಲಿ ಬಂದ್ರೆ. ನೀವು ನೋಡ್ಬೋದು ಫ್ರಂಟ್ ಅಲ್ಲಿ ಇದ್ದಂತ ರಾಯರ ವಿಗ್ರಹವನ್ನ ಇಲ್ಲಿ ರಾಯರ ಬೃಂದಾವನದ ಹಿಂಭಾಗದ ಒಂದು ಹಾಲ್ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಕೂಡ ಪೂಜೆ ಮಾಡ್ತಾ ಇದ್ರು, ಮತ್ತೆ ಅರ್ಚನೆ ಮಾಡಿಸೋರೆಲ್ಲ ಇಲ್ಲಿ ಮಾಡಿಸ್ತಾ ಇದ್ರು. ತುಂಬಾ ಹತ್ರದಿಂದ ನೋಡಿದ್ವಿ. ಒಂಥರ ನಿಜವಾಗ್ಲೂ ಯಾರೋ ನಮ್ಮನ್ನ ನೋಡ್ತಾ ಇದಾರೆ ಅಂತ ಅನ್ಸ್ಬೇಕು. ಈ ವಿಗ್ರಹದಲ್ಲಿ ಅವ್ರ ಕಣ್ಗಳೆಲ್ಲ ನೋಡಿದ್ರೆ ನೀವು ನಿಜವಾಗ್ಲೂ ಯಾರೋ ಕಣ್ಣು ಓಪನ್ ಮಾಡಿ ನಮ್ಮನ್ನ ನೋಡ್ತಾ ಇದಾರೆ ಅಂತ ಅನ್ಬೇಕು. ಎಷ್ಟು ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳು ಇದ್ರಲ್ಲಿ ಕಾಣಿಸ್ತಾರೆ. ತುಂಬಾನೇ ಒಂಥರ ಸಮಾಧಾನ ಆಯ್ತು. ಎಷ್ಟು ನೋಡಿದ್ರು ನೋಡಿ ಕಣ್ ತುಂಬ್ಕೋಬೇಕು ಅಂತ ಅನ್ಸುತ್ತೆ ಈ ವಿಗ್ರಹ ನೋಡಿದ್ರೆ, ಅಷ್ಟು ಚೆನ್ನಾಗಿತ್ತು. ಸೊ ನಾವು ಸ್ವಲ್ಪ ಹೊತ್ತು ಇಲ್ಲಿದ್ದು ಮಂತ್ರಾಕ್ಷತೆ ಎಲ್ಲ ತಗೊಂಡು ಮಂಗಳಾರತಿ ಎಲ್ಲ ಮಾಡಿದ್ರು. ಸೊ ಮಂಗಳಾರತಿ ಎಲ್ಲ ತಗೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಹೊರಗಡೆ ಬಂದ್ವಿ. ಸೊ ನಿಮಗೂ ಕೂಡ ನನ್ನ ಚಾನಲ್ ಮುಖಾಂತರ ರಾಯರ ದರ್ಶನ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಂಡು ಬಂದೆ. ಸೊ ಹಾಗೆ ನೋಡ್ತಿರ್ಬೋದು ನೀವು, ಈ ಥರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಇಲ್ಲಿ ಇದೆ. ಸೊ ಅದನ್ನ ಹಾಗೆ ನಾವು ಬೆರಳಲ್ಲಿ ತಿದ್ದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಎಲ್ಲರೂ ಇದನ್ನ ರಾಯರ ಮಠಕ್ಕೆ ಹೋದವರೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೂ ಕೂಡ. ಸೊ ನಾನು ಕೂಡ ಈ ರೀತಿ ಅಲ್ಲಿ ಇದ್ದಂಥ ಮಂತ್ರವನ್ನ ಈ ರೀತಿ ತಿದ್ದಿದೆ. ಅದಾದ್ಮೇಲೆ ಇವಾಗ ಹೊರಗಡೆ ಬಂದ್ವಿ. ಸೊ ಇದು ಬಂದು ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ. ಇಲ್ಲಿ ಇವತ್ತು ತುಂಬಾ ವಿಶೇಷವಾದ ದಿನ ಆಗಿರೋದ್ರಿಂದ ತುಂಬಾ ಜನ ರಾಯರಿಗೆ ಅಂದ್ರೆ ಬೃಂದಾವನಕ್ಕೆ ಬೆಲ್ಲದ ಆರತಿ ಮತ್ತೆ ತುಪ್ಪದ ಆರತಿ ಎಲ್ಲ ಮಾಡಿ ಅದನ್ನ ಇಲ್ಲಿ ಬಂದು ಇಡ್ತಾರೆ. ಅಂದ್ರೆ ಇಲ್ಲಿ ತುಳಸಿ ಕಟ್ಟೆ ಇದೆ ಅಲ್ವಾ, ಸೊ ಇಲ್ಲಿ ಒಂದ್ಸಲ ಪೂಜೆ ಎಲ್ಲ ಮಾಡಿ ಮತ್ತೆ ಇಲ್ಲಿ ಅರಳಿ ಮರ ಎಲ್ಲ ಇದೆ ನೋಡಿ, ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಅದನ್ನ ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ತುಪ್ಪದ ದೀಪ ಮತ್ತೆ ಬೆಲ್ಲದ ದೀಪ ಆರತಿ ಎಲ್ಲ ಮಾಡೋರು ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿ ರಾಯರ ದರ್ಶನ ಆಯ್ತು ಇವತ್ತು. ತುಂಬಾನೇ ಖುಷಿ ಆಯ್ತು. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಕೂಡ ರಾಯರನ್ನ ಕಣ್ ತುಂಬ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.